ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಾಗ ನೀವು ಶನಿವಾರದ ಮಾರ್ನಿಂಗ್ ರೂಟೀನ ಜೊತೆಗೆ ಸಿದ್ದುನ ಸ್ಕೂಲಿಗೆ ತಯಾರಿ ನಡೆಸಿದ್ದೆ ಅದನ್ನು ಮತ್ತು ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ಯಾವ ರೀತಿ ನಡೀತು, ಅದ್ರ ಜೊತೆಗೆ ನಮ್ಮ ಸಿದ್ದುನ ಸ್ಕೂಲ್ನಾಗ ಓಪನ್ ಡೇ ಇತ್ತು. ಸೊ ಏನೆಲ್ಲ ಆಯಿತು ಅನ್ನೋದನ್ನು ಇವತ್ತಿನ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ. ಸೊ ವಿಡಿಯೋ ಸ್ಕಿಪ್ ಮಾಡ್ದನ್ನು ನೋಡಿರಿ, ಮತ್ತು ಹೊಸದಾಗಿ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತ ನಾನು ಪರೋಟ ಮಾಡಿದ್ದೆ. ಧೀರಜನೂ ಬಂದಾನ. ಸೊ ನಿನ್ನೆ ಸ್ಕೂಲ್ ರಜಾ ಇತ್ತು, ಇವತ್ತು ಸ್ಕೂಲ್ ಐತಿ ಸಿದ್ದುಂದು. ಸೊ ಹೀಗಾಗಿ ಅವನು ಸ್ಕೂಲಿಗೆ ಹೊಂಟಾನ. ಇನ್ನು ಬ್ರೇಕ್ಫಾಸ್ಟಿಗೂ ಆಗ್ತತಿ ಮತ್ತು ಅವನ ಲಂಚ್ ಬಾಕ್ಸಿಗೂ ಆಗ್ತದೆ ಅಂತ ಹೇಳಿ ನಾನು ಪರೋಟ ಮಾಡಿದ್ದೆ. ಅದ್ರ ಜೊತೆಗೆ ಅವನು ಕೆಚಪ್ಪು ಇಲ್ಲ ಅಂದ್ರೆ ತುಪ್ಪ ಅದು ಸೌರಿ ಕೊಟ್ಬಿಟ್ವಿ ಅಂದ್ರೆ ಪರೋಟಕ್ಕೆ ಒಯ್ತಾನ. ಜೊತೆಗೆ ಒಂದು ಸ್ವಲ್ಪ ಪಾಪ್ಕಾರ್ನು ಮತ್ತು ಈ ರೀತಿ ಏನಾದರೂ ಇದು ಒಯ್ತಾನ. ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಕ್ಯಾರೆಟ್ ಇತ್ತು, ಕ್ಯಾರೆಟನ್ನು ಕಟ್ ಮಾಡಿ ಅವನ ಟಿಫಿನ್ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಟಿದ್ದೆ. ಸೊ ಇವತ್ತು ಅವನಿಗೆ ಟೀನ ಮಾಡಿದ್ದೆ, ಯಾಕಂದರೆ ಸ್ವಲ್ಪ ಚಳಿನೂ ಜಾಸ್ತಿ ಐತ್ರಿ ನಿನ್ನಿಂದ ಖರೆ ಹೇಳ್ಬೇಕಂದ್ರೆ. ಮತ್ತು ಕೆಲವೊಂದು ಸತಿ ನಾನು ಹಾಲು, ಬೋರ್ಮಿಟ ಅಥವಾ ಇಲ್ಲಾಂದ್ರೆ ಹಾರ್ಲೆಕ್ಸು, ಬೋರ್ಮಿಟ ಮತ್ತು ಕಾಫಿ, ಬಾದಾಮ್ ಮಿಲ್ಕ್ ಶೇಕು ಈ ಮೂರು ಕುಡಿತಾನೆ. ಕೆಲವೊಂದು ಸತಿ ನಾನು ಈ ರಸ್ಕು ಮತ್ತು ಖಾರಿ ಟೋಸ್ಟು ಅಂತೀವಲ್ಲ ಅದು ಇತ್ತಂದ್ರೆ ನಾನು ಅವನಿಗೆ ಟೀ ಮಾಡೇ ಕೊಟ್ಟಿರ್ತೀನಿ. ಯಾಕಂದರೆ ಬೆಳಗ್ಗೆ ಅವನು 7-15 ಅಷ್ಟೊತ್ತಿಗೆ ರೆಡಿಯಾಗಿ ಟೀ ಅಥವಾ ಕಾಫಿ ಏನೋ ಮಾಡಿದರೂ ಅವನು ಕುಡಿಬೇಕಾಗ್ತತಿ. ಸೊ ಹೀಗಾಗಿ ನಾನು ಟೀ ಜೊತೆಗೆ ಮತ್ತು ಈ ಥರ ರಸ್ಕು ಇದ್ರೆ ಟೀ ಜೊತೆಗೆ ಚೆನ್ನಾಗಾಗ್ತತಿ. ಮತ್ತು ಹಾಲಿನ ಜೊತೆಗೆ ಅವನು ಅಷ್ಟು ಇಷ್ಟಪಡೋಂಗಿಲ್ಲ. ಸೊ ಹೀಗಾಗಿ ಇವತ್ತು ಹಾಲು ಬೇಡ ಅಂತಂದು ಹೇಳಿ ಅವನಿಗೆ ನಾನು ಟೀನ ಮಾಡಿದ್ದೆ. ಸೊ ನಮಗೂ ಹಂಗೆ ನಾನು ಟೀನೂ ಇಟ್ಕೊಂಡಿದ್ದೆ. ಸೊ ನಮ್ಮನೆಯವರು ಇನ್ನೂ ಎದ್ದಿರಲಿಲ್ಲ. ಇವತ್ತು ಅವನಿಗೆ ಸ್ಕೂಲಿಗೆ ನಾನೇ ಬಿಡಬೇಕಿತ್ತು. ಸೊ ಹೀಗಾಗಿ ಎಲ್ಲ ರೆಡಿ ಮಾಡಿದ್ದೆ ಮತ್ತು ಪ್ರಿಪ್ರೇಷನ್ನು ನಡೆಸಿದ್ದೆ ನೋಡಿರಿ. ಅವ್ನು ಸ್ಕೂಲಿಂದ ಆಯ್ತು ಮತ್ತು ಮಧ್ಯಾಹ್ನದ ಅಡುಗೆ ಎಲ್ಲ ಏನು ಯೋಚನೆ ಮಾಡಬೇಕು, ಮಾರ್ನಿಂಗ್ ರೂಟೀನ್ ಮಾಡ್ತಿರ್ತೀನಲ್ಲ ಆವಾಗ ನಾನೆಲ್ಲ ಯೋಚನೆ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಿಟ್ಬಿಡ್ತೀನಿ. ಯಾಕಂದರೆ ನನಗೆ ಮಧ್ಯಾಹ್ನ ಮತ್ತೇನಾದರೂ ಟೈಮ್ ಸಿಕ್ಕರೆ ವಿಡಿಯೋ ಶೂಟಿಂಗ್ ಅದು ಈಸಿ ಆಗ್ತತಿ ಅಂತ ಹೇಳಿಬಿಟ್ಟು. ಯಾಕಂದರೆ ಧೀರಜನೂ ಬಂದಿದ್ನಲ್ಲ, ಸೊ ಅವನು ಸ್ವಲ್ಪ ವಿಡಿಯೋ ಏನಾದರೂ ಮಾಡೋದಿತ್ತಂದ್ರೆ ಮಾಡಿಕೊಡ್ತಾನೆ ಅಂತಂದು ಹೇಳಿಬಿಟ್ಟು ನಾನು ಬೇಗ ಸಿದ್ದುಗೆ ರೆಡಿ ಮಾಡಕತ್ತಿದ್ದೆ. ಕೆಲವೊಂದು ಸತಿ ಏನಾಗ್ತದೆ ಅಂತ ಈ ಟೈಮ್ ಟೇಬಲ್ಲು ಎಲ್ಲ ಜೋಡಿಸ್ಕೊಂಡಿರ್ತಾನೆ ನಮ್ಮ ಸಿದ್ದು. ಗಡ್ಬಡಿ ಒಳಗೆ ಏನು ಮಾಡ್ಕೊಂಡಿರ್ತಾನೆ ಅಂದರೆ ಎಲ್ಲ ಬುಕ್ಸು ಒಯ್ಯೋದೊಂದು ಭಾಳ ಅಂದ್ರೆ ಭಾಳ ನಮ್ಮ ಸಿದ್ದುಗೆ ಚಟ ಐತ್ರಿ. ಅವು ಎಷ್ಟೋ ಟೈಮ್ ಟೇಬಲ್ ಆಯ್ತು ಮತ್ತು ಡೈರಿ ಒಳಗೆ ನಾಳೆ ಇದನ್ನು ತರ್ಬೇಕಂತ ಬರೆಸಿದ್ರು ಅದ್ರ ಪ್ರಕಾರ ಅವನು ಒಯ್ಯಂಗೇ ಇಲ್ಲ. ಸೊ ಎಲ್ಲ ಬುಕ್ಸ್ ಒಯ್ಯೋ ಪ್ರಯತ್ನ ಅವನು ಭಾಳ ಮಾಡ್ತಾನೆ. ಯಾಕಂದರೆ ಟೈಮ್ 7:35 ಓಪನ್ ಡೇ ಯಾವಾಗ ಬರ್ತಿ? 2:30 ಗೊತ್ತಿಲ್ಲ, 2:30. ಹಾಂ, ಸಿದ್ದುಂದು ಇವತ್ತು ಓಪನ್ ಡೇ ಐತೆ ನೋಡ್ರಿ ಸ್ಕೂಲ್ನಾಗ. ಎಲ್ಲ ಆಲ್ರೆಡಿ ರಿಸಲ್ಟ್ ಗೊತ್ತಾಗೈತಲ್ಲ, ನೀನು ಮಾರ್ಕ್ಸ್ ಎಲ್ಲ ಗೊತ್ತಾಗ್ಯಾವಲ್ಲ. ಆಲ್ರೆಡಿ ಇವ್ರಿಗೆ ಏನು ಮಾಡಿರ್ತಾರೆ, ಮಾರ್ಕ್ಸ್ ಹಿಂದಿನ ದಿನ ಫೈಲ್ ಎಲ್ಲ ಇದು ಮಾಡ್ಬೇಕಾದ್ರೆ ಮಾರ್ಕ್ಸ್ ಕೊಟ್ಟಬಿಟ್ಟಿರ್ತಾರೆ. ಬರ್ತೀನಪ್ಪ ಜನರು ನೋಡೋಕೆ. ಟೀಚರ್ಸ್ ಎಲ್ಲ ಬಿಟ್ಟು ಅವಕ್ಕೆಲ್ಲ ಮ್ಯಾಥ್ಸ್ನಾಗ ಎಷ್ಟು ತೊಗೊಂಡು, ಮ್ಯಾಥ್ಸ್ನಾಗ ಸ್ವಲ್ಪ ಕಡಿಮೆ ತೊಗೊಳೋಣ. ಉಳ್ಕಿ ಸಬ್ಜೆಕ್ಟ್ ಎಲ್ಲ ಏನು ತೊಗೊಳೋಣ, 34 ಮ್ಯಾಥ್ಸ್ನಾಗ 33 ತೊಗೊಳೋಣಂತ. ಉಳ್ಕಿ 2 ಸಬ್ಜೆಕ್ಟ್ನಾಗ ಔಟ್ ಆಫ್ ಇಂಗ್ಲೀಷ್ 38 ಹಿಂಗೆ ತೊಗೊಂಡಾನ. ಚಲೋ ತೊಗೊಳೋಣ ಮಾರ್ಕ್ಸ್. ಒಂದು 2 ಸಬ್ಜೆಕ್ಟ್ ಟುಸ್. ಸಂಸ್ಕೃತ ಉಲ್ಟಾ ಸಂಸ್ಕೃತ ಈಜಿ ಇರೋದಪ್ಪ. ಚಲೋ ಈ ಟೈಮ್ ಆಯ್ತು ನಡಿ. ಮಧ್ಯಾಹ್ನ 2:30 ಜಸ್ಟ್ ಹಂಗೆ ಏನು ಮಾಡ್ತೀವಿ, ಅಲ್ಲೇನು ಜಾಸ್ತಿ ವಿಡಿಯೋ ತೆಗಿಯೋಕೆ ಅದು ಅಲೌಡು ಇರೋಂಗಿಲ್ಲ. ಪೇಪರು ಏನು ಫೋಟೋನೂ ತೊಗೊಂಬರಂಗಿಲ್ಲ, ಆಮೇಲೆ ಏನೂ ಮಾಡೋಂಗಿಲ್ಲ. ಒಳಗಲ್ಲೇ ಕ್ಲಾಸ್ ರೂಮಿಗೆ ಹೋದ್ರೆ. ಸೊ ಹಿಂಗಾಗಿ ಇವ್ರಿಗಂತೂ ಏನಿರ್ತಾವಂದ್ರೆ ಹಿಂದಿನ ದಿನ ಎಲ್ಲ ಮಾರ್ಕ್ಸು ಫೈಲಿಗೆಲ್ಲ ಹಾಕಿ, ಇವ್ರ ಫೈಲ್ ಬೇರೆ ಇರ್ತಾವಲ್ಲ, ಫೈಲ್ಗೆಲ್ಲ ಹಾಕಬೇಕಾದ್ರೆ ಮಾರ್ಕ್ಸ್ ಅಂತೂ ಆಲ್ರೆಡಿ ಗೊತ್ತಿರ್ತಾವ. ಇನ್ನು ಟೀಚರ್ ಸ್ವಲ್ಪ ಮೇಕ್ ಮಾಡಿದೆ ಏನಾರ ಮಾತಾಡೋದಿತ್ತಂದ್ರೆ ಮಧ್ಯಾಹ್ನ ಹೋಗಿ 2:30. ಅದು ಈ ಸತಿ ಯಾಕೆ ಸ್ಕೂಲ್ ರಜಾ ಕೊಡ್ತಿದ್ರು, ಖರೆ ಅಂದರೆ ಓಪನ್ ಡೇಗೆ ಸ್ಕೂಲ್ ರಜಾ ಕೊಡ್ತಿದ್ರು ನೋಡ್ರಿ. ಆದ್ರೆ ಇವತ್ತು पिछले सैटरडे छुट्टी थी ना, वो रूल फॉलो करते हैं. अगर पिछले सैटरडे छुट्टी हो गई तो फ्री वाले सैटरडे स्कूल. ಹಾಂ, ಇವತ್ತು ಸ್ಕೂಲ್ ಐತಿ. ಸ್ಕೂಲ್ ಮುಗಿಸಿದ ಮೇಲೆ 2:30 ಅಂದ್ರೆ 3 ಗಂಟೆ ಆಗ್ತದನಪ್ಪ. ಯಪ್ಪ ನಡಿ. ಸಿದ್ದುನ್ ಬಿಟ್ಟು ಬರ್ತೀನಿ. ಮತ್ತೆ बीड़ी मतलब सिद्धार्थ, सविता, विजय, धीरज. Yes, Vidi. Short form.
ಓಕೆ. ಫುಲ್ ಫಾರ್ಮ್ ಸಿದ್ಧಾರ್ಥ್ ಸವಿತಾ ವಿಜಯ್ ಧೀರಜ್. ವಿಜಯ್ ಧೀರಜ್. ಹಂಗೆ ಮಾಡಬೇಕು. SSVD, PVD and VD. ಪ್ರೈವೇಟ್ಲಿ ಇದನ್ನೇ ಹಿಂಗೆ ಕಟ್ಬೇಕು, ಹಿಂಗೆ ಫಸ್ಟ್. ಚಲೋ ಬಾಯ್ ಸ್ಕೂಲಿಗೆ ಹೋಗ್ಬರ್ತೇನ್ರಿ ಅಂತ ಹೇಳೋ. ಸ್ಕೂಲ್ ಶೂಸ್ ಅವ್ರಿಗೆ ಹೊಸ ಸ್ಕೂಲ್ ಶೂಸ್ ತೊಗೊಳಲ್ಲ. ಈಗ ಒಂದು ತಿಂಗಳು ಅಷ್ಟೇ ಅಲ್ಲ, ಮಾರ್ಚ್ ಒಂದು ಫೆಬ್ರವರಿ ಮಾರ್ಚ್ ಎಕ್ಸಾಮ್ ಅಲ್ಲ. ಇನ್ನು ಸಿದ್ದು ಹೋದ್ಮೇಲೆ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಪೂಜೆ ಎಲ್ಲ ಆಯ್ತು. ಸೊ ಮನೆಯವರು ಸ್ನಾನಕ್ಕೆ ಹೋಗ್ಯಾರ. ಈಗ ಕುಕ್ಕರ್ ಇಟ್ಕೊಂಡಿನಿ, ಅನ್ನ ಮತ್ತು ಬೇಳೆ ಸಾರು ಮಾಡಿದ್ರೆ ಆಯ್ತು ಅಂಥೇಳಿ. ಇನ್ನು ಪರೋಟಕ್ಕೆ ಸ್ವಲ್ಪ ಕೊಬ್ಬರಿ ಚಟ್ನಿ ಮಾಡ್ಕೊಳಕತ್ತೀನಿ. ಹಿಂಗಾಗಿ ಮೊದಲ ಚಟ್ನಿ ಮಾಡ್ಕೊಳ್ತೀನಿ. ಸಿಂಪಲ್ಲಾಗಿ ಒಂದಿಷ್ಟು ಮೆಣಸಿನ್ಕಾಯಿ, 4 ಮೆಣಸಿನ್ಕಾಯಿ, ಕೊಬ್ಬರಿ, ಒಂದಿಷ್ಟು ಪುಟಾಣಿ, ಬೆಳ್ಳುಳ್ಳಿ, ಉಪ್ಪು, ಬೆಲ್ಲ ಇಷ್ಟ ಹಾಕ್ತೀನಿ ನಾನು. ಸೊ ಅದನ್ನ ಚಟ್ನಿ ಮಾಡ್ಕೊತೀನಿ. ಚಟ್ನಿ ಮತ್ತು ಮೊಸರು ಚಲೋ ಆಗ್ತದೆ, ಮಸ್ತ್ ಕಾಂಬಿನೇಷನ್ ಆಗ್ತದೆ ನೋಡಿರಿ. ಸ್ವಲ್ಪ ಮಾಡ್ಕೊಂಡ್ರೆ ಆಯ್ತು ಅಂತ ಕೊಬ್ಬರಿ. ಮಧ್ಯಾಹ್ನಕ್ಕೆ ಇನ್ನು ಬೇಳೆ ಸಾರು ಮತ್ತು ಅನ್ನ ಮಾಡಿ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಕುಕ್ಕರು ಇಟ್ಕೊಂಡ್ಬಿಟ್ಟಿನಿ. ಯಾಕಂದರೆ ಮಧ್ಯಾಹ್ನ ಸಿದ್ದೊಂದು ಸ್ಕೂಲಿಗೆ ಹೋಗ್ಬೇಕು ನಾನು 2:30. ಒಂದು ಇವತ್ತು ಓಪನ್ ಹೌಸ್ ಐತೆ ನೋಡಿರಿ. ಅಂದರೆ PTM ಅಂತೀವಲ್ಲ, ಮೊನ್ನೆ ಟೆಸ್ಟ್ ಮುಗತ್ತಲ್ಲ. ಸೊ ಅದು ಇವತ್ತು ಪೇಪರ್ ಎಲ್ಲ ತೋರಿಸ್ತಾರೆ. ಸೊ ಅದು 2:30ಗೆ ಹೋಗ್ಬೇಕು ಇವತ್ತು. ಅವ್ನು ಸ್ಕೂಲ್ ಐತಿ. ಮತ್ತು ಸ್ಕೂಲ್ ಆದಮೇಲೆ ಆ್ಯಕ್ಚುಲಿ ಏನಾಗ್ತೈತಿ ಅಂತಂದ್ರೆ PTM ಈ ರೀತಿ ಇಟ್ಟಿರ್ತಾರಲ್ಲ, ಸ್ಕೂಲ್ನಾಗ ರಜಾ ಕೊಟ್ಟಿರ್ತಾರೆ. ಈ ಸತಿ ರಜಾ ಕೊಟ್ಟಿಲ್ಲ, ಭಾಳ ರಜಾ ಆಗ್ಯಾವ ಅಂತಂದು ಹೇಳಿಬಿಟ್ಟು ಸ್ಕೂಲ್ ಬಿಟ್ಟ ಮೇಲೆ 2:30ಗೆ ಸ್ಕೂಲ್ ಬಿಡ್ತೈತಲ್ಲ ಅವಾಗ ಮೀಟಿಂಗ್ ಇಟ್ಕೊಂಡಾರ. ಬೇರೆ ಬೇರೆ ಸ್ಟ್ಯಾಂಡರ್ಡ್ ಹಿಂಗೇನು ಇಟ್ಕೊಂಡಿರ್ಬೇಕು ಮೋಸ್ಟ್ಲಿ ಅನ್ಸಾಕತ್ತೈತಿ. ಸೊ ಇವತ್ತು ಸಿದ್ದುಂದು ಐತಿ. ಆಲ್ರೆಡಿ ಅವನಿಗೆ ಒಂದಿಷ್ಟು ಹೆಚ್ಚು ಕಮ್ಮಿ ಮಾರ್ಕ್ಸ್ ಅಂತ ಗೊತ್ತಾಗಿರ್ಬೇಕು. ಸೊ ನೋಡಿ ಇವತ್ತು ಅವ್ನಿಗೆ ಕರ್ಕೊಂಬರಕ್ಕೆ ಹೋಗ್ತೀನಲ್ಲ, ಎಲ್ಲ PTM ಮುಗಿಸ್ಬಾರ್ದು ಬರೋಕ್ಕಾಗ್ತೈತಿ ಅಂತ ಒಂದು ಸ್ವಲ್ಪ ಅನ್ನ ಸಾರನ್ನು ಮಾಡಿ ಇಟ್ಬಿಡ್ತೀನಿ. ಯಾಕಂದ್ರೆ ಹೋದಂದ್ರೆ ಸ್ವಲ್ಪ ಆ ಟೀಚರ್ ಭೇಟಿ ಆಗು, ಈ ಟೀಚರ್ ಭೇಟಿ ಆಗೋ ಅಂತ ಲೇಟಾಗೇ ಬಿಡ್ತೈತಿ. ಕೈ ಇವಾಗನ ಅನ್ನ ಒಂದು ಸ್ವಲ್ಪ ಸಾರು ಮಾಡಿ ಇಟ್ಕೊಂಡ್ಬಿಟ್ಟು ಅಂದ್ರೆ 4 ಸಿಟಿ ಅದು ಬೇಳೆ ಎಲ್ಲ ಸ್ವಲ್ಪ ಒಂದು 4 ಸಿಟಿ ಕೊಡಿಸ್ತೀನಿ. ನಾನು ಮಿಕ್ಸ್ ಬೇಳೆ ಹಾಕ್ತೀನಿ ಯಾವಾಗಲೂ. ನಾನು ಅದು ತರಕಾರಿ ಬೇಳೆ ಸಾರು ಆಗಲಿ ಮತ್ತು ಬೇಳೆ ಬಿಡ್ಬೇಕಂದ್ರೆ ನಾನು ತೊಗರಿ ಬೇಳೆ ಜೊತೆಗೆ ಒಂದು ಸ್ವಲ್ಪ ಹೆಚ್ಚು ಬೇಳೆ ಮತ್ತು ಕಲ್ಲಂಗಡಿ ಬೇಳೆ ಅಂತೀವಲ್ಲ, ಮಸೂರು ದಾಲ್, ಅದನ್ನ ಸ್ವಲ್ಪ ಮಿಕ್ಸ್ ಮಾಡೇ ಬಿಡ್ತೀನಿ. ನಾನು ಪೂರ್ತಿ ತೊಗರಿ ಬೇಳೆದು ಸಾಂಬಾರಂತೂ ಮಾಡೋಕ್ಕೆ ಹೋಗಂಗಿಲ್ಲ. ಹೀಗಾಗಿ 4 ಸಿಟಿ ಕೂಗಿಸ್ಕೊತೀನಿ. ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ. ಚಟ್ನಿ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಫಸ್ಟು ನಾಷ್ಟ ಕೊಟ್ಟು ಆಮೇಲೆ ನಾನು ನಾಷ್ಟ ತಿಂತೀನಿ. ಆಮೇಲೆ ಧೀರಜಿನ ಬಂದಾಗ ಅವ್ನು ಎದ್ಮೇಲೆ ಅವನು ಧೀರಜ ಮತ್ತು ಸಿದ್ದುಗ ಅಂತಂದ್ರೆ ಅವರು ಕಾಫ್ ಇಟ್ಕೊಂಡು ತಿನ್ಬಿಡ್ತಾರೆ. ಅವ್ರಿಗೆ ಚಟ್ನಿನ ಬೇಕಂತೇನಿಲ್ಲ. ಪರೋಟಕ್ಕೆ ಅವ್ರು ಜಾಸ್ತಿ ಚೀಸ್ ಮತ್ತು ಏನಾದರೂ ಈ ರೀತಿ ಸಾಸ್ಗಳಿದ್ರೆ ಸಾಕು ಅವ್ರು ತಿಂತಾರೆ. ಸೊ ನನಗೆ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಮಾಡ್ಕೊಳಕತ್ತೀನಿ. ಪುಟಾಣಿ ಒಂದು ಸ್ವಲ್ಪ ಉಪ್ಪು ಅದು ಹಾಕ್ಕೋತೀನಿ. ಸಾಂಬಾರಿಗೆ ನಾನು ಸಪ್ರೇಟಾಗಿ ಬೇಳೆ ಅಷ್ಟೇ ಕುದಿಸ್ಕೊಂಡಿರ್ತೀನಿ. ಕೆಲವೊಮ್ಮೆ ಸಿದ್ದುಗ ಬೇಡ ಅಂತಂದ್ರೆ ಸಾಂಬಾರು ಬೇಡ ಅಂದರೆ ಸಪ್ಪಂದು ನಾನು ಬೇಳೆ ಥರ ಇರೋದ್ರೆ ಸಪ್ಪನ ಬೇಳೆ ಈ ಕಡೆಗೆಲ್ಲ ವರ್ಣ ಅಂತಾರೆ, ಭಾಳ ಸತಿ ತೋರಿಸಿ ನಿಮ್ಗೆ ಅದು ರೀತಿ ಒಂದು ಸ್ವಲ್ಪ ಮಾಡ್ಕೊಳಕ್ಕೆ ಬರ್ತೈತಿ. ಇನ್ನು ನಮಗೆ ತರಕಾರಿ ಬೇಳೆ ಸಾರು ಮಾಡ್ಕೊಳಕ್ಕೆ ಬರ್ತೈತಿ ಅಂತಂದ್ರೆ ನಾನು ಸಪ್ರೇಟಾಗಿ ಒಂದು ಸ್ವಲ್ಪ ಬೇಳೆ ಕುದಿಸಿ ಬೇರೆನೇ ಇಟ್ಕೊಂಡ್ಬಿಟ್ಟಿರ್ತೀನಿ. ಈ ತರಕಾರಿ ಎಲ್ಲ ನಾನು ಕುಕ್ಕರ್ನಾಗ ಹಾಕಕ್ಕೆ ಹೋಗೋಂಗಿಲ್ಲ. ಸರಿಯಾಗಿ ನಾನು ಬೇರೆ ಪಾತ್ರೆ ಒಳಗೆ ಕುದಿಸ್ಕೊತೀನಿ ಸಾಂಬಾರು ಮಾಡೋದಿತ್ತು ಅಂತಂದ್ರೆ. ಸೊ ಈಗ ಒಂದಿಷ್ಟು ನುಗ್ಗಿಕಾಯಿ ಇದು, ಬೀನ್ಸ್ ಇದು, ಮತ್ತು ಟೊಮೆಟೊ ಮತ್ತು ಮೂಲಂಗಿ ನನ್ನ ಫೇವ್ರೇಟ್. ನನಗೆ ಭಾಳ ಅಂದರೆ ಭಾಳ ಲೈಕ್ ಆಗ್ತೈತಿ ಮೂಲಂಗಿ ಜಾಸ್ತಿ ತೊಗೊಂಡೀನಿ. ಮತ್ತು ಆಮೇಲೆ ಬೀನ್ಸ್ ಒಂದು ಸ್ವಲ್ಪ ಇದು, ಒಂದು ನುಗ್ಗಿಕಾಯಿ ಇತ್ತು, ಇದಿಷ್ಟು ಹೆಚ್ಚಿ ರೆಡಿ ಮಾಡ್ಕೊಳ್ಳೀನಿ. ಬೇಳೆ ಸಾಂಬಾರು ಮಾಡ್ತೀನಿ ಮತ್ತು ಅನ್ನನೂ ಆಗೈತಿ. ಇದೊಂದಿಷ್ಟು ಸಾರು ಒಗ್ಗರಣೆ ಹಾಕ್ಕೊಂಡು ಬಿಟ್ಟೆ ಅಂದರೆ ನನ್ನ ಇವತ್ತಿನ ಮಾರ್ನಿಂಗ್ ರೂಟೀನ್ ಜೊತೆಗೆ ಮಧ್ಯಾಹ್ನದ ರೂಟೀನು ಮುಗಿದ್ಬಿಡ್ತದೆ ನೋಡಿರಿ. ಸೊ ಈಗ ಪಟ ಏನು ಮಾಡ್ತೀನಿ ಅಂದರೆ ಸ್ಕೂಲಿಗೆ ಹೋಗ್ತೀನಿ, ರೆಡಿ ಆಗ್ತೀನಿ. ಮಧ್ಯಾಹ್ನ ಇನ್ನೂ ಟೈಮ್ ಅಂದರೆ ಭಾಳ ಐತಿ. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮಷಿನ್ಗೆ ನೋಡ್ತೀನಿ. ಜಾಸ್ತಿ ಬಟ್ಟೆ ಹಾಕೋದಿತ್ತು ಅಂದರೆ ಹಾಕೋತೀನಿ, ಇಲ್ಲ ಅಂದ್ರೆ
ಇಲ್ಲ, ಸ್ಕೂಲಿಗೆ ಹೋಗಿ ಬಂದ ಮೇಲೆ ಮತ್ತೆ ಬ್ಲಾಗನ್ನು ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸದ್ಯ ಇಷ್ಟು ಬ್ರೇಕ್ಫಾಸ್ಟ್ ಆಯಿತು ಮತ್ತು ಮಧ್ಯಾಹ್ನದ ಅಡುಗೆದಿಷ್ಟು ತಯಾರಿ ಮಾಡ್ಕೊಂಡು ನೋಡ್ರಿ. ಬೇಗ ಸಾರಿ ಉದಾಹರಣೆ ಹಾಕೋತೀನಿ. 2:15ಗೆ ನಾನು ಸ್ಕೂಲಿಗೆ ಬಂದು ಅವನ್ನ ಕರ್ಕೊಂಡು ಅವರ ಕ್ಲಾಸ್ ರೂಮ್ ಇರ್ತೈತಲ್ರಿ 3rd ಸ್ಟ್ಯಾಂಡರ್ಡ್ದು A ಡಿವಿಷನ್ನಾಗ ಅದ ನೀವು. ಸೊ ಕ್ಲಾಸ್ ರೂಮಿಗೆ ಹೋಗಿ ಟೀಚರ್ನ ಭೇಟಿ ಆದ್ರಾತು ಅಂತ ಹೊಂಟೀವಿ. ಇನ್ನು ಅವ್ನು ಪೇಪರ್ ಹೆಂಗೆ ಬರ್ದಾನ, ರಿಸಲ್ಟು ಎಷ್ಟೆಷ್ಟು ಮಾರ್ಕ್ಸ್ ಬಿದ್ದಾವು ಅಂತೆಲ್ಲ ನಿಮ್ಮ ಜೊತೆಗೆ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡು. ಸೊ ಈಗ ಅವನ್ನ ಕರ್ಕೊಂಡು ಮನೆಗೆ ಹೋಗ್ತೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು. ಬಾಯ್.